ನೀನು ಹೇಳ್ತಿದ್ದಿದ್ದು ಕೇಳಿದ್ರೆ ಅವಳಿಗೆ ಆಲ್ರೆಡಿ ಡ್ರೈವಿಂಗ್ ಬರ್ತಿತ್ತು ಅಂತಾಯಿತು. ಏನೂ ಗೊತ್ತಿಲ್ಲದೆ ಇದ್ದಕ್ಕಿದ್ದ ಹಾಗೆ ಡ್ರೈವಿಂಗ್ ಬರೋದಕ್ಕೆ ಹೇಗೆ ಸಾಧ್ಯ? ಇದನ್ನೆಲ್ಲ ಅವಳು ಮೊದಲೇ ಕಲ್ತಿದ್ದಾಳೆ. ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ನಮ್ಮ ಮುಂದೆ ಅಮಾಯಕಿತನ ನಾಟಕ ಆಡ್ತಿದ್ದಾಳೆ. ಚಿಕ್ಕಮ್ಮ, ಹೌದು, ಇಂಥ ವಿಷಯಗಳನ್ನು ನಮ್ಮಿಂದ ಮುಚ್ಚಿಡೋ ಅವಶ್ಯಕತೆ ಏನಿತ್ತು ಅವಳಿಗೆ? ಈ ಮನೆಯವರೆಲ್ಲರೂ ಅವಳನ್ನ ಮುಗ್ದೆ ಅನ್ಬೇಕು, ಅದು ಅವಳ ಉದ್ದೇಶ. ಹಾಗಾದ್ರೆ ಇದೆಲ್ಲ ಅವ್ರು ಯಾಕೆ ಮಾಡ್ತಿರಬಹುದು? ಎಷ್ಟು ಇನ್ನೋಸೆಂಟ್ ಅಭಿ ನೀನು. ಇಂಥ ಶ್ರೀಮಂತಿಕೆ ಇರೋ ಮನೆಗೆ ಬಂದು ಇಷ್ಟೆಲ್ಲ ನಾಟಕಗಳು ಯಾಕೆ ಆಡ್ತಾರೆ ಹೇಳು? ಇನ್ಯಾಕೆ? ಎಲ್ಲರೂ ಮುಂದೆ ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋದಕ್ಕೆ. ತನಗೇನೂ ಗೊತ್ತಿಲ್ಲ, ತಾನು ತುಂಬ ಅಮಾಯಕಿ, ಹಸುವಿನಂಥ ಮನಸ್ಸವಳು, ಹಾಲಿನಂಥ ಹೃದಯದವಳು, ನನಗೆ ಯಾವ ಆಸೆನೂ ಇಲ್ಲ, ಎಲ್ಲರ ಮೇಲೆ ಪ್ರೀತಿ ಇದೆ, ಹಾಗೆ ಹೀಗೆ ಅಂತ. ಚಿಕ್ಕಮ್ಮ ಪ್ಲೀಸ್, ನನಗಿದನ್ನೆಲ್ಲ ಕೇಳ್ತಿದ್ರೆ ಇರಿಟೇಟ್ ಆಗ್ತಿದೆ. ಅವ್ರು ಮಾಡ್ತಿರೋದೆಲ್ಲ ನಾಟಕ ಅಂದಮೇಲೆ ಈ ಪದಗಳು ಯಾವುದೂ ಅವ್ರಿಗೆ ಸೂಟ್ ಆಗಲ್ಲ ಅನ್ನಿಸ್ತಾ ಇದೆ. ನಿನಗೆ ಹಾಗೆ ಅನ್ನಿಸ್ತಿದೆ ಅಭಿ, ಆದರೆ ಅವ್ರನ್ನ ನಿಮ್ಮ ತಂದೆ ಅದೇ ಥರ ತಾನೇ ನೋಡ್ತಿರೋದು. ನಿಮ್ಮ ತಂದೆನ ಮರಳು ಮಾಡಿದ್ದಾಯ್ತು, ಆ ಪೂರ್ಣಿ ಅವಳ ಹಿಂದೆ ಬಿದ್ದಿದ್ದಾಯ್ತು. ನಿಮ್ಮ ಅಣ್ಣನೂ ಅವ್ರ ಕಡೆ ವಾಲ್ತಿದ್ದಾರೆ, ಇನ್ನು ಉಳ್ದಿರೋದು ನೀನೇ. ಸಾಧ್ಯನೇ ಇಲ್ಲ. ಅವ್ರ ನಾಟಕಗಳನ್ನ ನೋಡ್ಕೊಂಡು ಅದಕ್ಕೆ ತಲೆ ಅಲ್ಲಾಡಿಸ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಬರೀ ಒಳ್ಳೆಯವ್ರು ಅನ್ಸ್ಕೊಳ್ಳೋದು ಮಾತ್ರ ಅವ್ರ ಉದ್ದೇಶ ಆಗಿಲ್ಲ ಅನಿಸ್ತಿದೆ ನನಗೆ. ಎಕ್ಸಾಕ್ಟ್ಲಿ. ಗನ್ನಿಗೆ ಯಾರೋ ಬುಲೆಟ್ ಹಾಕಿದ್ದಾರೆ ಅಂದರೆ ಅವರು ಅದನ್ನು ಶೋ ಕೇಸಲ್ಲಿ ಶೋ ಪೀಸ್ ಥರ ಇಡ್ತಾರೆ ಅಂತ ಅರ್ಥ ಅಲ್ಲ. ಯಾರಿಗೋ ಸಂಚ್ ಹಾಕಿ ಗುರಿ ಇಡ್ತಾರೆ ಅಂತ ಅರ್ಥ. ಅವಳು ಸಂಚೇನು, ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾಳೆ, ಅವಳು ಸಾಧಿಸಕ್ಕೆ ಹೊರಟಿರೋದು ಏನು ಅನ್ನೋದೇ ಪ್ರಶ್ನೆ. ಚಿಕ್ಕಮ್ಮ, ನೀವು ಹೇಳ್ತಿರೋದು ಕೇಳ್ತಿದ್ರೆ ಇದ್ರ ಹಿಂದೆ ದೊಡ್ಡ ಪಿತೂರಿನೇ ಇದೆ ಅನ್ನಿಸ್ತಾ ಇದೆ. ನಾನು ಈ ರೂಟಲ್ಲಿ ಯೋಚನೆ ಮಾಡಿರಲಿಲ್ಲ. ಹೌದಲ್ವಾ ಅಭಿ? ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದೆ ಬೆನ್ನ ಹಿಂದೆ ನಿಂತವರು ಬೆನ್ನಿಗೆ ಚೂರಿ ಹಾಕಲ್ಲ ಅಂತ ಹೇಗೆ ಹೇಳೋದು? ಆವಾಗ ಅವರೇ ಚೂರಿ ಹಾಕಿರೋದು ಅಂದರೂ ಯಾರೂ ನಂಬಲ್ಲ. ಎಸ್, ಯು ಆರ್ ರೈಟ್. ನಮ್ಮ ಕಣ್ಣು ಮುಂದೆ ಪಾಪದವ್ರ ಥರ ಇದ್ದು ಅದೇ ಹದ್ದಿನ ಕಣ್ಣಲ್ಲಿ ನಮ್ಮನ್ನ ಎಷ್ಟು ಅಬ್ಸರ್ವ್ ಮಾಡಿದಾರೋ ಏನೋ. ಮೈ ಗಾಡ್, ಮನೆಯಲ್ಲೇ ಒಬ್ರು ಸ್ಪೈನ ಇಟ್ಕೊಂಡಾಗ ಆಗಿದೆ ನಮಗೆ. ನೋ, ನಾನಿನ್ ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬಲ್ಲ. ಓ ಬನ್ನಿ ಬನ್ನಿ. ಇಷ್ಟೊತ್ತಾದರೂ ಯಾಕೆ ಮಕ್ಕಳು ಬಂದಿಲ್ಲ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಮ ಮನೆ ಟ್ಯೂಷನ್ಗೆ ನಾವು ಕಳ್ಸೋದು ಬೇಡ ಅಂತ ಅನ್ಕೊಂಡಿದ್ವಿ. ಯಾಕೆ ಮೇಡಮ್, ಮಕ್ಕಳು ಓದೋದ್ರಲ್ಲಿ ಏನಾದರೂ ಹಿಂದೆ ಬಿದ್ದಿದ್ದಾರಾ? ನಮ್ಮ ಮಕ್ಕಳನ್ನ ಕಳಿಸೋದು ಚೆನ್ನಾಗಿ ಓದ್ಲಿ ಅಂತಾನೆ. ಆದರೆ ಇಲ್ಲಿ ಕಳಿಸೋದ್ರಿಂದ ಸಮಸ್ಯೆಗಳಾದರೆ ಯಾಕೆ ಕಳಿಸ್ಬೇಕು ಹೇಳಿ? ಮೇಡಮ್, ನಿಮ್ಮ ಮನೇಲಿ ಆಗಿರೋ ಗಲಾಟೆಯಿಂದ ನಮ್ಮ ಮಕ್ಕಳು ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನಮಗಂತೂ ಮಕ್ಕಳನ್ನ ಕಳ್ಸೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಆದರೂ ಅವ್ರು ಇಲ್ಲಿಗೆ ಬಂದಿರೋದ್ರಿಂದ ಅವ್ರು ಚೆನ್ನಾಗಿ ಓದ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾವೇ ನೇರವಾಗಿ ನಿಮ್ಮ ಹತ್ರ ಮಾತಾಡಿ ನಿಮ್ಗೊಂದು ಅವಕಾಶ ಕೊಡೋಣ ಅಂತ ಬಂದಿದ್ದೀವಿ. ನಮ್ಮ ಮನೆಯವರಿಂದ ತೊಂದರೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಈ ರೀತಿ ಆಗ್ದಲೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ಮಕ್ಕಳನ್ನ ಟ್ಯೂಷನಿಂದ ಬಿಡಿಸ್ಬಿಡಿ. ಅವ್ರು ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋ ಹಾಗೆ ನಾನು ನೋಡ್ಕೊಳ್ತೀನಿ. ಈ ಮಾತನ್ನ ನಾವು ನಂಬೋದಾ? ಖಂಡಿತವಾಗ್ಲೂ ನಂಬೋದು. ದಯವಿಟ್ಟು ಮಕ್ಕಳನ್ನ ಟ್ಯೂಷನಿಗೆ ಬಿಟ್ಟು ಹೋಗಿ. ಆಯ್ತಮ್ಮ, ಈ ಥರ ಏನಾದ್ರು ಇನ್ನೊಂದ್ಸಲ ಹೇಳಿದ್ರೆ ನಾವು ಖಂಡಿತ ಮಕ್ಕಳನ್ನ ಕಳ್ಸಲ್ಲ. ಸರಿ ಸರ್. ಮಕ್ಕಳ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ, ಹೋಗಿ. ಮೇಡಮ್, ನಾವು ಬರ್ತೀವಿ ಮೇಡಮ್. ವಿಪರೀತ ಸೆಕೆ.
ಬಾಯಾರಿಕೆ ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ಹೋಗಲ್ಲ. ಕುಡ್ದಂಗೆ ಆಗಲ್ಲ. ಇದ್ಯಾಕ್ದ ತಣ್ಣ ಈಗ ಗುರಾಯಿಸ್ತಾ ಇದ್ದೀರಾ? ನಿಮ್ಮ ಕಣ್ಣಲ್ಲಿ ಬೆಂಕಿ ಉಂಡೆಗಳು ಝುಯ್ ಅಂತ ರಾಕೆಟ್ ಬಂದಂಗೆ ಬರ್ತಾ ಇದೆ. ಏನ್ ನಾನು ಸುಟ್ಟೋಗ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ನೀನೆಲ್ಲಪ್ಪ ಸುಡ್ತೀಯ? ನಮ್ಮ ಮನೆ ಮರ್ಯಾದೆನ, ನಮ್ಮ ಮನೆಗೆ ಬರೋ ಸಂಪಾದನೆನ ಸುಟ್ಟು ಬೂದಿ ಮಾಡೋಕ್ ಬಂದಿರೋನಲ್ವ ನೀನು? ನೋಡಿ ನೋಡಿ ನೋಡಿ, ಹೀಗೆಲ್ಲ ಸುತ್ತಿ ಬಳಸಿ ನನ್ನನ್ನು ಬೈಬೇಡಿ. ಬೈಯೋ ಹಾಗಿದ್ರೆ ನೇರವಾಗಿ ಬೈದ್ಬಿಡಿ. ಸುತ್ತಿ ಬಳಸಿ ಎಲ್ಲೋ ಬೈದೆ ಮೂರ್ಖ, ನೇರವಾಗೇ ಬೈತಾ ಇದ್ದೀನಿ. ಕುತ್ತಿಗೆ ಹಿಡಿದು ಆಚೆ ತಳ್ಳೋದೊಂದು ಬಾಕಿ. ಅಲ್ಲ ಏನ್ ನಮ್ಗೆ ಸ್ವಾಭಿಮಾನ ಇಲ್ಲ ಅನ್ಕೊಂಡಿದ್ದೀರೇನೋ? ಮಾನನೇ ಇಲ್ಲ ನಿನಗೆ, ಇನ್ನು ಸ್ವಾಭಿಮಾನದ ಮಾತಾಡ್ತಾ ಇದ್ದಾನೆ. ನಡೆಯೋ ಆಚೆಗೆ. ನಿನ್ನಿಂದ ಪಾಪ ನಮ್ಮ ಸಿರಿ ಕೆಲಸ ಕಳ್ಕೋತಾ ಇದ್ಲು. ಹೋಗೋ, ಒಂದು ಕ್ಷಣ ಕೂಡ ನನ್ನ ಕಣ್ಮುಂದೆ ನಿಲ್ಬೇಡ. ಹೋಗೋ ಒಂದೇ. ನಿಂತಂಗೆ ಹೊರಡೋದ್ರೆ ಎಲ್ಲಿಗೆ ಹೋಗ್ಲಿ? ಯೋಚನೆ ಇಲ್ಲ ಬಿಡಿ ದತ್ತಣ್ಣ. ಈಗ ನಮ್ಮಂಥವ್ರಿಗೆ ಆಶ್ರಯ ಕೊಡೋರು ಇರೋವರೆಗೂ, ಹೊಟ್ಟೆ ತುಂಬ ಊಟ ಹಾಕೋರು ಇರೋವರೆಗೂ ಜಾಗದ ವ್ಯವಸ್ಥೆಗೆ ಏನು ತೊಂದರೆ ಆಗಲ್ಲ. ನೇರವಾಗಿ ತುಳಸಿ ಅವ್ರ ಮನೆಗೆ ಹೊರಟೋಗ್ತೀನಿ. ಹೋಗ್ಲಾ? ತುಳಸಿ ಮನೆಗೆ ಹೋಗ್ತೀಯ? ನೀ ಹೋಗ್ತಾ ಇದ್ದಾಗೆ ಅವಳೇನೋ ಮನೆ ಬಾಗಿಲಲ್ಲಿ ಆರತಿ ತಟ್ಟೆ ಇಟ್ಕೊಂಡು ನಿನಗೆ ಆರತಿ ಎತ್ತಿ ಒಳಗಡೆ ಕರ್ಕೋತಾಳೆ ಅಂತ ಅನ್ಕೊಂಡಿದ್ದೀಯಾ? ನೀನು ಒದ್ದ ಆಚೆಗೆ ಹಾಕು ಅಂತ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ. ಒಂದು ವೇಳೆ ನೀವು ಹೇಳ್ದಾಗೆ ಅವ್ರು ನನ್ನನ್ನು ಒದ್ದು ಆಚೆ ಹಾಕಿದ್ರು ಅಂತಾನೆ ಇಟ್ಕೊಳ್ಳಿ. ನಾನೇನು ಬಂದ್ಬಿಡ್ತೀನ? ಸೀದಾ ಗೇಟ್ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತೀನಿ. ನಮ್ಮನ್ನ ಮನೆ ಒಳಗೆ ಬಿಟ್ಕೊಳ್ಳದೆ ಹೋದರೆ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಪಾಪ ನಿಮ್ಮ ತುಳಸಿದು ಮಗುವಿನಂತಹ ಸ್ವಭಾವ. ಇನ್ನ ಮಾಧವಂದು ಹೆಂಗರಳು, ನಾನು ಹೇಳಿದ್ದನ್ನ ಕೇಳಿ ನನ್ನನ್ನು ಒಳಗೆ ಬಿಟ್ಕೋತಾರೆ. ಬೆಟ್ಟು ತೋರಿಸಿದ್ರೆ ಹಸ್ತಾನೇ ನುಂಗೋ ವಂಶ ನಮ್ದು. ಇನ್ನು ಒಂದು ಸಲ ಮನೆ ಒಳಗೆ ಬಿಟ್ಕೊಂಡ್ರೆ ಏನೇನು ನುಂಗುತ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ ತಣ್ಣ. ಏನ್ ಮಾಡ್ಲಿ ತಣ್ಣ? ಹೊರಡ್ಲಾ? ಹಲ್ಲು ಗಿಂಜಬೇಡ. ನೀನು ಕರೋನಾ ಇದ್ದಾಗೆ ಮನೆ ಒಳಗೆ ಬಿಟ್ಕೊಂಡ್ರೆ ಮನೆಯವರೆಲ್ಲ ಸಾಯ್ತಾರೆ. ಒದ್ದು ಆಚೆಗೆ ಹಾಕಿದ್ರೆ ಊರಿನವರೆಲ್ಲ ಸಾಯ್ತಾರೆ. ಇಲ್ಲೇ ಬಿತ್ತು ಸಾಯಿ. ಅನ್ಸೂಯ, ಈ ದಂಡ ಪಿಂಡಗಳಿಗೆ ಫ್ರೀಯಾಗಿ ಊಟ ಹಾಕಬೇಡ. ಇವರು ದುಡಿಬೇಕು, ಇಲ್ಲ ದುಡ್ಡು ಕೊಟ್ಟು ತಿನ್ನಬೇಕು, ಇಲ್ಲ ಅಂದ್ರೆ ಉಪವಾಸ ಸಾಯ್ಬೇಕು. ಆಡ ಬಿಡಿ. ಉಪವಾಸ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಉಪವಾಸ ಇರೋದೇ ಒಳ್ಳೆ. ಆರಾಮಾಗಿ ನಿದ್ದೆ ಆದ್ರೂ ಮಾಡ್ಬೋದಲ್ಲ. ಹೋಗಿ ಮಲಗ್ಬಿಡ್ತೀನಿ, ನೀರಿದೆ ಕುಡಿತೀನಿ, ಮಲಗ್ಬಿಡಿ ಅಷ್ಟೇ. ಓ, ಈಗ ಈ ಅಮ್ಮ ನಿನ್ನ ಕಣ್ಣಿಗೆ ಕಾಣ್ತಿದ್ದಾಳ? ಏನು ಮಾಡ್ಕೊಂಡಿದ್ಯಾ ನಿಧಿ? ಎಷ್ಟು ಧೈರ್ಯ ನಿನಗೆ? ನನ್ನ ಮಾತು ಮೀರಿ ಹೀಗೆಲ್ಲ ಮಾಡಿದ್ಯಾ ನೀನು? ಮನೆಯಿಂದ ಆಚೆ ಕಾಲಿಡಬೇಡ ಅಂತಿದ್ದೆ, ಎಲ್ಲೂ ಹೋಗಬೇಡ ಅಂದಿದ್ದೆ ನಾನು. ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿದ್ಯಾ. ಯಾಕೆ ಹೀಗೆ ಮಾಡಿದೆ ನೀನು? ಶಾರ್ವರಿಯವರೇ, ವಯಸ್ಸಿಗೆ ಬಂದಿರೋ ಮಕ್ಕಳ ಮೇಲೆ ಕೈ ಮಾಡೋದು ಸರಿಯಲ್ಲ. ನೋಡಿ, ಇದಕ್ಕೆಲ್ಲ ತಲೆ ಹಾಕಬೇಡಿ ನೀವು. ವಯಸ್ಸಿಗೆ ಮೀರಿದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾಳೆ. ಅವಳನ್ನು ಬೆಳೆಸೋದು ನನ್ನ ಜವಾಬ್ದಾರಿ. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ನೀವು ಅವಳನ್ನು ಸೇವ್ ಮಾಡಿ ಕರ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ಸ್.
ಅದಕ್ಕೂ ಮೀರಿ ಅಧಿಕಾರನ ತೋರ್ಸಕ್ಕೆ ಬರಬೇಡಿ. ಅಧಿಕಾರನ? ಛೇ, ಹಾಗೆಲ್ಲ ಯೋಚನೆ ಮಾಡಲಿಲ್ಲ ಶಾರ್ವರಿ ಅವರೇ. ಮಕ್ಕಳ ಮೇಲೆ ತಾಯಿಗಿಂತ ಅಧಿಕಾರ ಬೇರೆ ಯಾರಿಗಿರುತ್ತೆ ಹೇಳಿ? ಆ ಅಧಿಕಾರನ ಪ್ರೀತಿ ಮೂಲಕ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಾಗಿಲ್ಲ, ನನಗೇನು ಹೇಳೋದು ಬೇಕಾಗಿಲ್ಲ. ನನ್ನ ಮಗಳನ್ನ ನಾನು ಹೇಗೆ ನೋಡ್ಕೊಳ್ಬೇಕು, ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಪ್ರೀತಿಸ್ತೀನೋ, ಬೈತೀನೋ, ಹೊಡಿತೀನೋ ಅದು ನನಗೆ ಅವಳಿಗೆ ಬಿಟ್ಟಿರೋದು. ನೀವು ಸುಮ್ಮನಿದ್ಬಿಡಿ ಪ್ಲೀಸ್. ಓಕೆ, ಎನಫ್. ಸಾರಿ, ಕೇಳ್ತಿದ್ದೀನಲ್ಲ ಮಾಮ್. ಮಾಮ್, ನನ್ನನ್ನು ಹಾಕಿ ಕರಿಬೇಡ ನೀನು. ನನ್ನ ಮಗಳಾಗೋದಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ನಾನು ಎಷ್ಟು ಘನತೆ ಗೌರವದಿಂದ ಬದುಕಿದ್ದೀನಿ ಅಂಥದ್ರಲ್ಲಿ ನೀನು ಆ ದರಿದ್ರ ಹುಡುಗರ ಜೊತೆ ಸೇರಿಕೊಂಡು ಈ ಮಟ್ಟಕ್ಕೆ ಇಳಿದ್ಬಿಟ್ಯಾ? ನನ್ನ ನಂಬಿಕೆ ಎಲ್ಲ ಸತ್ತೋಯ್ತು. ನಿನ್ನನ್ನು ಇಂಥ ಪರಿಸ್ಥಿತಿಯಲ್ಲಿ ನೋಡ್ತಿದ್ರೆ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋದ್ಲು ಅನ್ನಿಸ್ತಿದೆ. ಸಾರಿ ಮಾಮ್, ನಾನು ನಿಜವಾಗ್ಲೂ ಅಲ್ಲಿ ಬೇಕು ಅಂತ ಹೋಗಿದ್ದಲ್ಲ. ಅವ್ರು ಪ್ಯಾಚಪ್ಪಗ್ ಅಂತ ಕರಿತಿದ್ದಾರೆ, ಅವ್ರಿಗೆ ಬುದ್ಧಿ ಬಂದಿದೆ ಅಂತ ಅನ್ಕೊಂಡು ಹೋದೆ. ಆದರೆ ಅಲ್ಲಿ ಹೋಗಾದ್ಮೇಲೆ ಏನೇನೋ ಆಗೋಯ್ತು. ಸಾರಿ ಮಾಮ್, ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಈ ಮನೆ ಹೆಸರು ಕೆಡಿಸೋ ಅಂತ ಕೆಲಸ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಅದು ಸರಿ, ನಾ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ? ರಾತ್ರಿ ತುಳಸಿ ಅಮ್ಮನೇ ಡ್ರೈವ್ ಮಾಡಿಕೊಂಡು ನಿನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ವಾಟ್? ನೀವು ಡ್ರೈವ್ ಮಾಡಿದ್ರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ನಿನ್ನಿಂದ ಥ್ಯಾಂಕ್ಸ್ ಬೇಕಾಗಿಲ್ಲ ನಿಧಿ. ನಿನ್ನನ್ನು ಕಾಪಾಡಿದ್ದೀನಿ ಅಂತ ನಿಂಗೆ ಅನಿಸಿದ್ರೆ ನಾನು ನಿನ್ನಿಂದ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀಯಾ? ಸಹಾಯನ? ಏನು ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಈ ಮನೆಯಲ್ಲಿ ಯಾರೇ ಬೇಜಾರು ಮಾಡಿಕೊಂಡ್ರು, ಯಾರೇ ನೊಂದ್ಕೊಂಡ್ರು ಮನೆ ವಾತಾವರಣ ಹಾಳಾಗತ್ತೆ. ಮನೆ ವಾತಾವರಣ ಹಾಳಾದರೆ ನನಗೂ ಬೇಜಾರಾಗತ್ತೆ. ಅದಕ್ಕೆ ಇನ್ನು ಮುಂದೆ ಈ ರೀತಿ ಕೆಲ್ಸಗಳು ಮಾಡೋದಿಲ್ಲ ಅಂತ ನೀನು ನನಗೆ ಮಾತು ಕೊಟ್ಟರೆ ನನಗೆ ಸಹಾಯ ಆಗತ್ತೆ, ಖುಷಿನೂ ಆಗತ್ತೆ. ಶೋರ್. ಇನ್ಮೇಲೆ ನಿಮಗೋಸ್ಕರನಾದರೂ ನಾನು ಡೀಸೆಂಟ್ ಆಗಿರ್ತೀನಿ, ತುಂಬ ಕೇರ್ಫುಲ್ ಆಗಿರ್ತೀನಿ. ಇನ್ನು ಯಾವತ್ತೂ ಇಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಅ ಪ್ರಾಮಿಸ್. ಓಕೆ? ಊಟ ಹೊರಗಡೆನೆ ಮಾಡ್ಕೊಬಂದೆ. ಅದು ಸರಿ, ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ? ಮಾಧವ್ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೆ. ನಿಮ್ದು ಊಟ ಆಯ್ತಾ? ಮಾಧವ್ ಅವ್ರು ಬಂದಮೇಲೆ ಅವ್ರ ಜೊತೆನೇ ಊಟ ಮಾಡ್ತೀನಿ. ಹಾಗೆ ಕಾಯ್ತಾ ಕೂತಿದ್ದೆ.
ಸರಿ, ನೀವು ಊಟ ಮಾಡ್ಕೊಳ್ಳಿ. ಅವಿ ಬಡಿಸಿದ್ದು. ನೋಡಿದೆ, ಇವತ್ತು ಊಟ ತುಂಬ ರುಚಿಯಾಗಿರ್ಬೋದು ಅನ್ಸುತ್ತೆ ಅಲ್ವಾ? ಬನ್ನಿ, ನಿಮಗೂ ಬಡಿಸ್ತೀನಿ. ಬೇರೆ ಯಾಕೆ ಬಡಿಸ್ತೀರಾ? ನನ್ನ ಮಗ ಬಡಿಸಿದ ಊಟದಲ್ಲಿ ನನಗೂ ಪಾಲಿಲ್ವ ತುಳಸಿಯವರೇ? ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಷ್ಟೇ. ಅವ್ನ ಪ್ರೀತಿ ಆಗಲಿ, ಅವ್ನು ಬಡಿಸೋ ಊಟ ಆಗಲಿ ನಿಮಗೆ ಸೇರಬೇಕಾಗಿದ್ದು. ಅದ್ರಲ್ಲಿ ನಾನು ಪಾಲು ತಗೋತಾ ಇದ್ದೀನಿ ಅಷ್ಟೇ. ಸರಿ, ಹಾಗಾದ್ರೆ ಬನ್ನಿ, ಇಬ್ರು ಇದರಲ್ಲಿ ಊಟ ಮಾಡೋಣ. ಪರವಾಗಿಲ್ಲ, ನೀವು ತಿನ್ನಿ. ತಗೊಳ್ಳಿ. ಎಲ್ಲ ತಂದೆ ತಾಯಿಗಳು ಮಕ್ಕಳಿಂದ ಬೇರೇನು ಅಪೇಕ್ಷೆ ಪಡ್ತಾರೆ ಹೇಳಿ? ಇಷ್ಟೇ. ಪ್ರೀತಿಯಿಂದ ಅವ್ರು ಹಾಕೋ ಒಂದು ತುತ್ತು ಅನ್ನದಿಂದ ಹೊಟ್ಟೆನೂ ತುಂಬೋಗುತ್ತೆ, ಹೃದಯನೂ ತುಂಬಿ ಬರುತ್ತೆ. ಹಾಯ್ ಸಮರ್ಥ್, ಹೇಗಿದೆಯಾ? ಹಬ್ಬ ಎಲ್ಲ ಮುಗೀತಾ? ಆಯ್ತು ಸರ್. ಇವತ್ತು ಅಮ್ಮ ಮಾರ್ಕೆಟಿಗೆ ಹೋಗ್ಬೇಕಂತೆ, ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಅಮ್ಮನ? ಯಾವಮ್ಮ? ಅಮ್ಮ ಬನ್ನಿ. ನನ್ನಮ್ಮನ್ನ ಇವನಮ್ಮ ಅಂತ ಇದ್ದಾನ? ಅಮ್ಮ ಜಾಸ್ತಿ ಸುತ್ತಾಡಬೇಡಿ, ಬಿಸಿಲು ಜಾಸ್ತಿ ಇದೆ. ನಿಮ್ಗೆ ಸುಸ್ತೇನಾದರೂ ಆದರೆ ಸಮರ್ಥ್ ಹೇಳಿ ಜ್ಯೂಸ್ ತರಿಸ್ಕೊಡಿ. ಪರವಾಗಿಲ್ಲಪ್ಪ, ನಾನು ಹೋಗಿ ಬರ್ತೀನಿ, ನನಗೆ ಅಭ್ಯಾಸ ಇದೆ. ಸರಿ, ಮನೆಗೆ ಸೊಪ್ಪು ತರಕಾರಿ ಎಲ್ಲ ನೀವೇ ತಂದರೆ ಅಲ್ವಾ ನಿಮಗೆ ಸಮಾಧಾನ? ಬಟ್ ಸಮರ್ಥ್, ನನಗೆಷ್ಟೋ ವರ್ಷ ಆದ ಅಲ್ಲಪ್ಪ, ಮಾರ್ಕೆಟ್ಗೆಲ್ಲ ನೀನು ಬರೋದಾ? ನಿನ್ನ ಕೆಲಸ? ಕೆಲಸ ಏನಮ್ಮ, ಬಂದು ಮಾಡ್ಕೋಬೋದು. ಆದರೆ ಅಮ್ಮನ ಜೊತೆ ಓಡಾಡೋ ಖುಷಿ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಕೆಲ್ಸಕ್ಕೆ ಹೋದ್ರೆ ದುಡ್ಡು ಸಿಗತ್ತೆ, ಆದರೆ ಅಮ್ಮನ ಜೊತೆ ಓಡಾಡಿದ್ರೆ ಕಳ್ಕೊಂಡಿರೋ ತಾಯಿ ಪ್ರೀತಿ ಮತ್ತೆ ಸಿಗತ್ತೆ. ಈ ಪ್ರಪಂಚದಲ್ಲಿ ಅತಿ ದುರಾದೃಷ್ಟವಂತ ಯಾರು ಗೊತ್ತಾ? ತಾಯಿ ಪ್ರೀತಿನ ಕಳ್ಕೊಂಡವ. ಅದಕ್ಕೆ ನಾನೇ ನಿಮ್ಮನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆ ಸಮರ್ಥ್, ಬಾಯ್.
ಅಮ್ಮಮ್ಮನ್ನ ಇವನ್ ಅಮ್ಮ ಅಂತ ಇದ್ದಾನೆ, ಅದು ನನ್ನ ಮುಂದೆನೆ, ಅದು ಅಷ್ಟೊಂದು ಪ್ರೀತಿಯಿಂದ. ಇರೋ ಕೆಲಸಗಳೆಲ್ಲ ಬಿಟ್ಟು ಅವ್ರ ಜೊತೆ ತರಕಾರಿ ತರಕ್ಕೆ ಹೋಗ್ತಿದ್ದಾನಲ್ಲ, ಏನಾಗ್ತಾ ಇದೆ? ತಾಯಿ ಕಳ್ಕೊಂಡವನ್ಗೆ ತಾಯಿ ಪ್ರೀತಿ ಸಿಗ್ತಿದೆ, ನನಗೆ ತಾಯಿ ಇದ್ರು ತಾಯಿ ಪ್ರೀತಿನ ಕಳ್ಕೊಂಡು ಹೀಗೆ ನಿಂತಿದ್ದೀನಿ.